ಈ ಫೋರ್ತ್ ಕ್ವಶನ್ ಇಲ್ಲಿ ಎರಡು ಇಕ್ವೇಶನ್ ಕೊಟ್ಟಿದ್ದಾರೆ, ಅದನ್ನ ನಾನು ಸಾಲ್ವ್ ಮಾಡಬೇಕು. ಯಾವ ಮೆಥಡ್ ಇಂದ? ಗ್ರಾಫಿಕಲ್ ಮೆಥಡ್ ಇಂದ ಸಾಲ್ವ್ ಮಾಡಬೇಕು. ಓಕೆ, ಅದನ್ನ ಯಾವ ತರ ಮಾಡ್ಬೇಕು ನೋಡ್ರಿ. ಫಸ್ಟ್ ಈಕ್ವೇಶನ್ ಏನ್ ಕೊಟ್ಟಿದ್ದಾರೆ? 2x + y = 8 ಅಂತ ಕೊಟ್ಟಿದ್ದಾರೆ. ಈಗ ನೀವೇನ್ ಮಾಡ್ಬೇಕಾದ್ರೆ ಗ್ರಾಫ್ ಆಗ್ಬೇಕಾದ್ರೆ ಯಾವಾಗಲೂ y ಒಂದೇ ಲೆಫ್ಟ್ ಸೈಡ್ ಇಟ್ಕೋಬೇಕು. ಓಕೆ, 8 ಈ ಪ್ಲಸ್ 2x ಈ ಕಡೆ ಹೋದ್ರೆ -2x ಆಗುತ್ತೆ. ಇದನ್ನ ನಾನು ಈಕ್ವೇಶನ್ 1 ಅಂತ ಕರಿತೀನಿ. ಇದಕ್ಕೆ ನಾವು ಟೇಬಲ್ ಡ್ರಾ ಮಾಡೋಣ. ಓಕೆ, ಓಕೆ, x y. ಸೊ 4 ವ್ಯಾಲ್ಯೂಸ್ ತಗೊಳೋಣ. ಓಕೆನಾ? ಸೊ ಈಗ ಫಸ್ಟ್ ನಾನು ಏನ್ ಮಾಡ್ತೀನಿ, x ಇದ್ದಲ್ಲಿ 1 ಹಾಕ್ತೀನಿ. ಅವಾಗ ಏನಾಗುತ್ತೆ? y = 8 - 2 × 1. ಸೊ ಏನಾಯ್ತು? 8 - 2 1 2, 8 ಅಲ್ಲಿ 2 ಹೋದ್ರೆ 6. ಸೊ x 1 ತಗೊಂಡ್ರೆ y ವ್ಯಾಲ್ಯೂ ಏನ್ ಬಂತು? y ವ್ಯಾಲ್ಯೂ 6 ಬಂತು. ಓಕೆ, ನೆಕ್ಸ್ಟ್ x ಇದ್ದಲ್ಲಿ 2 ಹಾಕ್ತೀನಿ. ಸೊ ಅವಾಗ ಏನಾಗುತ್ತೆ? y = 8 - 2 × ಈ x ಇದ್ದಲ್ಲಿ ಏನ್ ಹಾಕ್ತೀನಿ? 2 ಹಾಕ್ತೀನಿ. ಅವಾಗ ಏನಾಗುತ್ತೆ ನೋಡ್ರಿ, 8 - 2 2 ಜಾ 4. ಓಕೆ, ಸೊ 8 ಅಲ್ಲಿ 4 ಹೋದ್ರೆ 4. ಅಂದ್ರೆ x2 ತಗೊಂಡಾಗ ನೋಡ್ರಿ, x2 ತಗೊಂಡಾಗ y ವ್ಯಾಲ್ಯೂ ಏನ್ ಬಂತು? ನನಗೆ 4 ಬಂತು. ಇಲ್ಲಿ 4 ಬರಿತೀನಿ. ನೆಕ್ಸ್ಟ್ x ಇದ್ದಲ್ಲಿ 3 ಹಾಕ್ತೀನಿ. y = 8 - 2 × x ಇದ್ದಲ್ಲಿ 3. ಸೊ ಏನಾಗುತ್ತೆ? 8 - 2 3 ಜಾ 6. 8 ಅಲ್ಲಿ 6 ಹೋದ್ರೆ 2. ಅಂದ್ರೆ x3 ತಗೊಂಡ್ರೆ y ವ್ಯಾಲ್ಯೂ ಏನ್ ಬಂತು? 2 ಬಂತು. ನೆಕ್ಸ್ಟ್ x ಇದ್ದಲ್ಲಿ 4 ಹಾಕ್ತೀನಿ. y = 8 - 2 × x ಇದ್ದಲ್ಲಿ 4 ಹಾಕಿದ್ರೆ 8 - 2 4 8, 8 ಅಲ್ಲಿ 8 ಹೋದ್ರೆ 0. ಸೊ x4 ತಗೊಂಡಾಗ y ವ್ಯಾಲ್ಯೂ ಏನ್ ಬಂದಿದೆ ನೋಡ್ರಿ? 0 ಬಂದಿದೆ. ಓಕೆ, ಸೊ ಈಗ ನಮಗೆ 4 ಪಾಯಿಂಟ್ ಗೊತ್ತಾಯ್ತು. ನಾನು ಏನ್ ಮಾಡ್ತೀನಿ, ಇದಿಷ್ಟು ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಈಗ ಸೆಕೆಂಡ್ ಈಕ್ವೇಶನ್ ತಗೊಂತೀನಿ. ಸೆಕೆಂಡ್ ಈಕ್ವೇಶನ್ ಏನ್ ಕೊಟ್ಟಿದ್ರೆ? x + y = 6. ಇದು ಕೂಡ ಸೇಮ್, y ಒಂದೇ ಲೆಫ್ಟ್ ಸೈಡ್ ಇಟ್ಕೋಬೇಕು. 6 ಪ್ಲಸ್ x ಈ ಕಡೆ ಹೋದ್ರೆ -x ಆಯ್ತು. ಓಕೆ, ಇದನ್ನ ಈಕ್ವೇಶನ್ 2 ಅಂತ ಕರಿತೀನಿ. ಈಗ ನಾನು ಇದಕ್ಕೊಂದು ಟೇಬಲ್ ಬರಿತೀನಿ ಸಪರೇಟ್ ಆಗಿ. x y. ಈಗ ನೋಡ್ರಿ, ಫಸ್ಟ್ ನಾನು ಏನ್ ಮಾಡ್ತೀನಿ, x ಇದ್ದಲ್ಲಿ 1 ಹಾಕ್ತೀನಿ. ಏನಾಗುತ್ತೆ ನೋಡ್ರಿ? y = 6 - 1 ಏನಾಗುತ್ತೆ? 5 ಆಗುತ್ತೆ. x 1 ತಗೊಂಡ್ರೆ y ವ್ಯಾಲ್ಯೂ ಏನಂತು? 5 ಬಂತು. ನೆಕ್ಸ್ಟ್ ಏನ್ ಮಾಡ್ತೀನಿ, x 1 ತಗೊಂಡಾಗ y ವ್ಯಾಲ್ಯೂ 5 ಬಂತು. ನೆಕ್ಸ್ಟ್ x ಇದ್ದಲ್ಲಿ 2 ತಗೊಂತೀನಿ. y = ಏನು? 6 - 2 ಏನಾಗುತ್ತೆ? 4 ಆಗುತ್ತೆ. x 2 ತಗೊಂಡ್ರೆ ಓಕೆ, y ವ್ಯಾಲ್ಯೂ ಏನ್ ಬಂತು? 4 ಬಂತು. ಓಕೆ, ಅದೇ ರೀತಿ x ಇದ್ದಲ್ಲಿ 3 ಹಾಕ್ತೀನಿ. y = 6 - 3 3 ಆಗುತ್ತೆ. x 3 ತಗೊಂಡ್ರೆ y ವ್ಯಾಲ್ಯೂ 3 ಬಂತು. ನೆಕ್ಸ್ಟ್ x 4 ತಗೊಂತೀನಿ. y = 6 - x ಇದ್ದಲ್ಲಿ 4, 6 ಅಲ್ಲಿ 4 ಹೋದ್ರೆ 2. ಅಂದ್ರೆ x 4 ತಗೊಂಡ್ರೆ y ವ್ಯಾಲ್ಯೂ ಏನು? 2 ಅಂತ ಬಂತು. ಓಕೆ, ಸೊ ಈಗ ನಮಗೆ ಎರಡು ಟೇಬಲ್ ಗೊತ್ತಾಯ್ತು. ಇವಾಗ ಗ್ರಾಫ್ ಹಾಕೋಣ. ಓಕೆ, ಸೊ ನಾನು ಅದನ್ನ ಸಪರೇಟ್ ಆಗಿ ಬರ್ದಿದ್ದೀನಿ ಇಲ್ಲಿ. ಓಕೆ, ಸೊ ಆ ಟೇಬಲ್ ಇಲ್ಲಿ ಆಲ್ರೆಡಿ ಬರ್ದಿದ್ದೀನಿ. ಓಕೆ, ಈ ಗ್ರಾಫ್ ಮಾಡೋಣ. ಫಸ್ಟ್ ಈ ಟೇಬಲ್ ಮಾಡೋಣ. x 1 ಇದ್ದಾಗ y 6 ಇದೆ. ಓಕೆ, x 1 ಇದ್ದಾಗ y ವ್ಯಾಲ್ಯೂ ಏನಿದೆ? 6 ಇದೆ. ಆಮೇಲೆ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ನೀವು ಸ್ಕೇಲ್ ಕಂಪಲ್ಸರಿ ಬರಿಬೇಕು. ಓಕೆ, ಸೊ ಈಗ ನೀವು ನೋಡಿದ್ರೆ x ಆಕ್ಸಿಸ್ ಅಲ್ಲಿ ಗ್ಯಾಪ್ ಎಷ್ಟಿದೆ ನೋಡ್ರಿ? 0 to 1 ಮಧ್ಯೆ ಗ್ಯಾಪ್ 1 ಇದೆ. 1 to 2 ಮಧ್ಯೆ ಗ್ಯಾಪ್ 1 ಇದೆ. 2 to 3 ಮಧ್ಯದಲ್ಲಿ ಗ್ಯಾಪ್ 1 ಇದೆ. ಸೊ ಅದಕ್ಕೆ ಏನ್ ಬರ್ತೀನಿ, ಆನ್ x ಆಕ್ಸಿಸ್ 1 ಸೆಂಟಿಮೀಟರ್ = 1 ಯೂನಿಟ್. y ಆಕ್ಸಿಸ್ ಕೂಡ ಗ್ಯಾಪ್ ಎಷ್ಟಿದೆ ನೋಡ್ರಿ? ಲೈಕ್ ಒಂದೊಂದೇ ಗ್ಯಾಪ್ ಇದೆ. ಓಕೆ, ಸೊ ಅದಕ್ಕೋಸ್ಕರ ಆನ್ y ಆಕ್ಸಿಸ್ ಕೂಡ 1 ಸೆಂಟಿಮೀಟರ್ = 1 ಯೂನಿಟ್ ಅಂತ ಬರಿತೀನಿ. ಈಗ ಪ್ಲಾಟ್ ಮಾಡಿದ್ವಿ. ಏನು? 1 ಗೆ 6 ಗೆ ಪ್ಲಾಟ್ ಮಾಡಿದ್ವಿ. ನೆಕ್ಸ್ಟ್ 2 ಇದ್ದಾಗ ಏನು? 4. ಸೊ x 2 ಇದ್ದಾಗ y ವ್ಯಾಲ್ಯೂ ಏನು? 4. ನೆಕ್ಸ್ಟ್ x 3 ಇದ್ದಾಗ y ವ್ಯಾಲ್ಯೂ 2. x 3 ಇದ್ದಾಗ y ವ್ಯಾಲ್ಯೂ 2. ನೆಕ್ಸ್ಟ್ x 4 ಇದ್ದಾಗ y ವ್ಯಾಲ್ಯೂ 0 ಅಂದ್ರೆ ಓಕೆ ಇಲ್ಲಿ ಬರುತ್ತೆ. ಓಕೆ, x 4 y 0 ಅಂದ್ರೆ ಇಲ್ಲಿ ಬರುತ್ತೆ. ಸೊ ಈಗ ಏನ್ ಮಾಡಬೇಕು? ಇವು 4 ಪಾಯಿಂಟ್ ನ ಜಾಯಿನ್ ಮಾಡಬೇಕು. ಓಕೆ, ಸೊ ಇದನ್ನ ಬೇಕಾದ್ರೆ ಎಕ್ಸ್ಟೆಂಡ್ ಮಾಡ್ರಿ. ಸೊ ಈ ಲೈನ್ದು ಈಕ್ವೇಶನ್ ಏನಿದೆ ನೋಡ್ರಿ? 2x + y = 8 ಅದನ್ನು ಬರಿಬೇಕು ನೀವು. ಓಕೆ, ಸೊ ಇದು ಬಂದ್ಬಿಟ್ಟು 2x + y = 8 ಅದನ್ನ ಬರ್ದೆ. ಈಗ ನೆಕ್ಸ್ಟ್ ಈ ಟೇಬಲ್ ಗೆ ಬರೆಯೋಣ. ಓಕೆ,
1 ಇದ್ದಲ್ಲಿ 5. ಸೊ ಎಕ್ಸ್ 1 ಇದ್ದಲ್ಲಿ y ವ್ಯಾಲ್ಯೂ 5 ಅಂತೆ. ಓಕೆ, ನೆಕ್ಸ್ಟ್ ಎಕ್ಸ್ 2 ಇದ್ದಲ್ಲಿ y ವ್ಯಾಲ್ಯೂ 4. ಎಕ್ಸ್ 2 ಇದ್ದಲ್ಲಿ y ವ್ಯಾಲ್ಯೂ 4 ಅಂದ್ರೆ ಇಲ್ಲೇ ಬರುತ್ತೆ. ನಿಮಗೆ ಅರ್ಥ ಆಗ್ಲಂತ ಗ್ರೀನ್ ಕಲರ್ ಇಂದ ಮಾರ್ಕ್ ಮಾಡ್ತೀನಿ. ಓಕೆ, ಆಮೇಲೆ ಸೊ ಎರಡು ಸೇಮ್ ಪಾಯಿಂಟ್ ಬಂದಿದೆ. ಇಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ, ಎರಡು ಇಲ್ಲಿ ಕೂಡ 2,4 ಇದೆ, ಇಲ್ಲಿ ಕೂಡ 2,4 ಇದೆ, ಅದಕ್ಕೆ ಇಲ್ಲಿ ಮಾರ್ಕ್ ಮಾಡಿದೆ. ನೆಕ್ಸ್ಟ್ 3 3 x 3 y 3. x 3 ಇದ್ದಾಗ y ವ್ಯಾಲ್ಯೂ 3 ಅಂದ್ರೆ ಇಲ್ಲಿ ಬರುತ್ತೆ. ನೆಕ್ಸ್ಟ್ x 4 ಇದ್ದಾಗ y ವ್ಯಾಲ್ಯೂ 2. x 4 ಇದ್ದಾಗ y ವ್ಯಾಲ್ಯೂ 2. ಸೊ ಇದನ್ನ ಜಾಯಿನ್ ಮಾಡ್ತೀನಿ ಸೆಕೆಂಡ್ ಲೈನ್ ನ. ಓಕೆ, ಇದನ್ನ ಬೇಕಾದ್ರೆ ಹಿಂಗೆ ಎಕ್ಸ್ಟೆಂಡ್ ಮಾಡಿ. ಸೊ ಈ ಲೈನ್ ಯಾವ ಈಕ್ವೇಶನ್? x plus y is equal to 6. ಸೊ ಇದು ಬಂದ್ಬಿಟ್ಟು ಸೆಕೆಂಡ್ x plus y is equal to 6. ಈಗ ನೀವು ನೋಡಿದ್ರೆ ಇವರಿಬ್ರು ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದಾರೆ? ಈ ಪಾಯಿಂಟ್ ಹತ್ರ ಇಂಟರ್ಸೆಕ್ಟ್ ಆಗ್ತಾ ಇದಾರೆ. ಆ ಪಾಯಿಂಟ್ ಅಲ್ಲಿ ಎಕ್ಸ್ ನ ಟಚ್ ಮಾಡ್ರಿ, ಅಂದ್ರೆ ಎಕ್ಸ್ ಆಕ್ಸಿಸ್ ನ ಟಚ್ ಮಾಡ್ರಿ. ಸೊ ಇದು ಬಂದ್ಬಿಟ್ಟು ಎಕ್ಸ್ ಆಕ್ಸಿಸ್, ಅದನ್ನ ಟಚ್ ಮಾಡಿದ್ರೆ ಸೊ ಎಕ್ಸ್ ಏನ್ ಬಂದಿದೆ? 2 ಬಂದಿದೆ. ಆಮೇಲೆ ಈ ಪಾಯಿಂಟ್ ಇದ್ದಲ್ಲಿ ವೈ ಆಕ್ಸಿಸ್ ನ ಟಚ್ ಮಾಡ್ರಿ. ಸೊ ಇದು ಬಂದ್ಬಿಟ್ಟು ವೈ ಆಕ್ಸಿಸ್. ಸೊ ವೈ ಆಕ್ಸಿಸ್ ಟಚ್ ಮಾಡಿದಾಗ ಏನ್ ಬಂದಿದೆ? ವೈ ವ್ಯಾಲ್ಯೂ 4 ಬಂದಿದೆ. ಸೊ ಎಕ್ಸ್ ವ್ಯಾಲ್ಯೂ 2, ವೈ ವ್ಯಾಲ್ಯೂ 4. ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಓಕೆ, ಲಾಸ್ಟ್ 10th ಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಏನೇನ್ ಹೇಳ್ಕೊಡ್ತೀವಿ ಅಂದ್ರೆ ಮ್ಯಾಥ್ಸ್ ಅಂಡ್ ಸೈನ್ಸ್ ರಿವಿಷನ್, ಈಚ್ ಅಂಡ್ ಎವ್ರಿ ಲೆಸನ್ ರಿವಿಷನ್ ಮಾಡುತ್ತೆ. ಓಕೆ, ಆಮೇಲೆ ಅದರಲ್ಲಿ ಎಲ್ಲಾ ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡುತ್ತೆ. ಅದರ ಜೊತೆಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, ಈಚ್ ಅಂಡ್ ಎವ್ರಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡುತ್ತೆ. ಆಮೇಲೆ ಇಂಪಾರ್ಟೆಂಟ್ PDF ಎಲ್ಲ ಅದರಲ್ಲಿ ಹಾಕುತ್ತೆ. ಓಕೆ, ಸೊ ನೀವೇನ್ ಮಾಡ್ರಿ, ಈ ನಂಬರ್ಗೆ ನೀವು ವಾಟ್ಸಪ್ ಮಾಡ್ರಿ. ಓಕೆ, ನಾನ್ ನಿಮಗೆ ಫೋನ್ ಮಾಡ್ಬಿಟ್ಟು ಪ್ರೊಸೀಜರ್ ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆದ್ರೆ ನೀವು ಈ ವಾಟ್ಸಪ್ ಗ್ರೂಪ್ ನ ಜಾಯ್ನ್ ಆಗ್ರಿ, ಇಲ್ಲಾಂದ್ರೆ ನಿಮ್ ಇಂಟ್ರೆಸ್ಟ್. ಬಟ್ ನೀವು ಮಾತ್ರ ಈ ನಂಬರ್ಗೆ ವಾಟ್ಸಪ್ ಮಾಡ್ರಿ. ಓಕೆ, ಅದ್ರ ಜೊತೆಗೆ ನನ್ನ ಚಾನೆಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 3 ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಅದ್ರದ್ದೊಂದು ಪ್ಲೇ ಲಿಸ್ಟ್ ಲಿಂಕ್ ಮಾಡಿದೀನಿ. ಆ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ.